ಶರಣಾಮೃತ ಚಾನಲಿಗೆ ಸ್ವಾಗತ. ನಮ್ಮ ಮನೆಯಲ್ಲಿ ಇವತ್ತು ಎರಡು ಪಲ್ಯ ಮಾಡೀವಿ. ಒಂದು ಹೀರಿಕಾಯ್ದು, ಒಂದು ಕುಂಬಳಕಾಯ್ದು. ಹೀರಿಕಾಯಿ ಪಲ್ಯ ಎಳಿ ಇತ್ತು, ಅದ್ರ ಸ್ವಲ್ಪ ಒಂದಿನ ಇಟ್ಟಿದ್ಕಾಗಿ ಸ್ವಲ್ಪ ಬಾಡಿದಂಗಾಗಿತ್ತು. ಅದು ಹೋಳಕ್ ಸ್ವಲ್ಪ ಇದು ಆಗಿಲ್ಲ, ಅಂದ್ರೂ ಚಲೋ ಆಗ್ಯದ. ಸಾಸ್ವಿ ಜೀರಿಗೆ ಎಲ್ಲ ಹಾಕಿ ಎಣ್ಣೆ ಹಾಕಿ ಮತ್ತು ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಹಾಕ್ಬೇಕು. ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಹಾಕಿ ಒಗ್ಗರಣೆ, ಇದು ಕರಿಬೇವು ಕೊತ್ತಂಬರಿ ಹಾಕಿ ಎಲ್ಲ ಹಾಕಿ ಖಾರ ಉಪ್ಪು ಎಲ್ಲ ಅದ್ರಾಗೆ ಹಾಕಿ ಹಿಂಗ ಫ್ರೈ ಮಾಡಿದಂಗ ಮಾಡ್ಬೇಕು. ಭಾಳ ಟೇಸ್ಟಿ ಆಗ್ತದ. ಸ್ವಲ್ಪ ಎಣ್ಣೆಗೆ ಎಲ್ಲ ಪೂರ ಖಾರ ಉಪ್ಪು ಎಲ್ಲ ಇದು ಮಾಡ್ಬೇಕು, ಹುರ್ದಂಗ್ ಮಾಡ್ಬೇಕು. ಚಲೋ ಆಗ್ತದ, ಟೇಸ್ಟಿ ಬರ್ತದ. ಆಮೇಲೆ ಸ್ವಲ್ಪ ಸ್ವಲ್ಪ ನೀರ್ ಹಾಕ್ಬೇಕು. ಸ್ವಲ್ಪ ನೀರ್ ಹಾಕಿ ನೋಡ್ಕೊಂಡ್ ನೀರ್ ಹಾಕ್ಬೇಕು. ಒಮ್ಮೆ ನೀರ್ ಹಾಕ್ರದು ಜಾಸ್ತಿ ಕುದ್ದು ಚಲೋ ಹತ್ತಲ್ಲ, ಪಲ್ಯ ಟೇಸ್ಟ್ ಆಗಲ್ಲ. ಅದಕ್ಕೆ ಅದು ಅದು ಆಯ್ತು. ಈಗ ಕುಂಬಳಕಾಯಿ ಪಲ್ಯನೂ ಅಷ್ಟೇ. ಕುಂಬಳಕಾಯಿ ಪಲ್ಯ ಸ್ವಲ್ಪ ಎಳಿ ಇತ್ತು, ಆದ್ರೂ ತಂದಿದ್ ಬಲ್ತಂಗ ಆಗಿರ್ತದ, ಮನ್ಯಾಗ ಆದಂಗ ಇರಲ್ಲ. ಅವು ಮಾರ್ಕೆಟ್ನಿಂದ ತಂದಿವು ಒಳಗ ಸ್ವಲ್ಪ ಒಣಗಿದಂಗೆ ಆಗಿರ್ತಾವ. ಅವು ಎಳಿ ಇತ್ತು ಅಂತಂದ್ರ ನಮ್ ಹೊಲ್ದೇ ಇದ್ರ ತ್ವಾಟದಿದ್ರ ಚಲೋ ಇರ್ತಾವ. ಅದು ಪೂರಾ ಎಳಿ ಇದ್ದ ಇರಲ್ಲ, ಅವು ತಂದಿವು ನೀರ್ ಎಳ್ಕೊಂಡಿರ್ತದ. ಅದ್ರ ಸಲುವಾಗಿ ಅದು ನೀರಿನ ಅಂಶ ಹೋಗಿ ಪೂರಾ ಟೇಸ್ಟ್ ಹೋಗಿರ್ತದ. ಅದಕ್ಕ ಸ್ವಲ್ಪ ನೀರ್ ಹಾಕಿ ಇದು ಒಗ್ಗರಣೆ ಹಾಕ್ಬೇಕು. ಒಗ್ಗರಣೆ ಹೆಂಗಂದ್ರ ಸಾಸ್ವಿ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಅಲ್ಲ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿ ಟಮಾಟ ಹಾಕ್ರೂ ಚಲೋ ಆತದ ನೋಡ್ರಿ. ಇದು ಹಣ್ಣು ಟಮಾಟ ಒಗ್ಗರಣೆಗೆ ಹಾಕಿ ಎಲ್ಲ ಅದನ್ನು ಫ್ರೈ ಮಾಡ್ಬೇಕು. ಚಂದ ಹುರಿದಂಗ್ ಮಾಡಿ, ಎಣ್ಣೆಗೆ ಹುರಿದಂಗ್ ಮಾಡಿ, ಖಾರ ಉಪ್ಪು ಎಲ್ಲ ಅದ್ರಾಗೆ ಹಾಕ್ಬೇಕು. ಎಣ್ಣೆಗೆ ಹಾಕಿ ಮಾಡ್ಬೇಕು. ಇದು ಮಾಡಿ ನೀರ್ ಸ್ವಲ್ಪ ಕಮ್ಮಿನೇ ಹಿಡಿತದ. ಅದು ಇದ್ರಷ್ಟು ನೀರ್ ಹಿಡಿಯಲ್ಲ, ಹೀರಿಕಾಯಿ ಅಷ್ಟು ನೀರ್ ಇರ್ತದ ಅದ್ರಾಗ. ಆದ್ರೂ ಸ್ವಲ್ಪ ನೀರ್ ಎಳ್ಕೊಂಡಿರ್ತದಲ್ಲ, ಸ್ವಲ್ಪ ಕಮ್ಮಿ ಹಾಕಿ ಚಂದ ಕುದಿಸ್ರು ಅದನ್ನು ಚಲೋ ಆಗ್ತದ. ಅದನ್ನು ಭಾಳ ಕುದಿಸ್ಬಾರ್ದು, ಟೇಸ್ಟಿ ಆಗ್ತದ. ಆಯ್ತಾ, ಚಪಾತಿ ರಾತ್ರಿ ಒಂದ್ 3, 4, 5, 6 ಚಪಾತಿ ಉಳ್ದಿವ್ ಅಂದ್ರ ಅವು ಸ್ವಲ್ಪ ಎಣ್ಣೆ ಹಚ್ಚಿ, ಸ್ವಲ್ಪ ಉಪ್ಪು